ಸರಿ ಕಣೋ, ಅವರೇ ಮಾಡಿದಾರೆ ಅನ್ಕೊಳ್ಳೋಣ. ಅಂದ್ಕೊಳ್ಳೋದೇನೋ ಅವರೇ ಮಾಡಿದ್ದಾರೆ. ಓಕೆ, ಲೆಟ್ ಮೀ ಫಿನಿಶ್. ಆ ಮೂವರೇ ಹೊಡೆದಿರೋದು, ಇದೆಲ್ಲ ಮಾಡಿದ ಆ ಮೂವರೇ, ಓಕೆನಾ? ಹೌದಪ್ಪ, ಅವರೇ ಮಾಡಿರೋದು. ನನಗಿಲ್ಲೊಂದು ಸಣ್ಣ ವಿಷಯ ಅರ್ಥ ಆಗ್ತಿಲ್ಲ. ಅಲ್ಲಿ ಮೇಲೂ ಟ್ಯೂಷನ್ಗೆ ಹೋಗಲ್ಲ ಅಂತ ಯಾಕೆ ಹೇಳಿದ್ಲು? ಏನೇನೋ ರೀಸನ್ಸ್ ಹೇಳೋದು. ಅದೇ ಏನು ಹೇಳಿದ್ಲು? ಅವನು ಮಿಸ್ಬಿಹೇವ್ ಮಾಡ್ತಾನೆ, ಮೈಕೈ ಮುಟ್ತಾನೆ ಅಂತ. ಇದೆಲ್ಲ ಟ್ಯೂಷನ್ ತಪ್ಪಿಸ್ಕೊಳ್ಳೋಕೆ ಹೇಳೋ ಕಾರಣಗಳು. ಆಗ ನೀನು ಹೇಳ್ದಂಗೆ ಆ 3 ಜನ ಟ್ಯೂಷನ್ ಮಾಸ್ಟರ್ಗೆ ಹೊಡೆದಿದ್ರೆ ಅಲ್ಮೇಲೂ ಹೇಳಿದ್ ನಿಜ ಅಲ್ಲ. ಅಲ್ಮೇಲೂ ಹೇಳಿದ್ ಸುಳ್ಳಾದ್ರೆ ಆ 3 ಜನ ಹೊಡೆದಿದ್ದು ಸುಳ್ಳೆ. ಅಲ್ಮೇಲೂ ಜೊತೆ ಕೆಡ್ದಾಗ ನಡ್ಕೊಂಡ ಅನ್ನೋ ಒಂದೇ ಕಾರಣಕ್ಕೆ ಈ 3 ಜನ ಆ ಮೇಷ್ಟ್ರು ಹೊಡೆದ್ರು. ಅವ್ರಿಗೇನು ಬೇರೆ ದುಶ್ಮನ್ ಇರಲಿಲ್ಲ ಅವನ ಜೊತೆ. ಅವ್ರೇನು ಟ್ಯೂಷನ್ಗೆ ಹೋಗ್ತಿದ್ರು. ಸರಿ, ಇದು ಬಿಟ್ಟಾಕ್. ನಿನ್ನ ಮಗಳು ಬಂದು ಮೇಷ್ಟ್ರು ಕೆಡ್ದಾಗ ಬಿಹೇವ್ ಮಾಡ್ದ ಅಂದಾಗ ನೀನೇನು ಹೇಳ್ದೆ? ಅಯ್ಯೋಯ್ಯೋ, ಅವ್ನು ನನ್ನ ಫ್ರೆಂಡು, ಅವ್ನು ಹಂಗೆಲ್ಲ ಮಾಡಲ್ಲ, ನಿನ್ಕಿನ್ನ ಜಾಸ್ತಿ ನಂಬಿಕೆ ಅವನ ಮೇಲಿದೆ ಅಂತ ಹೇಳ್ದೆ ತಾನೆ. ಅವಳ ಮಾತನ್ನ ಕೇಳ್ದಂಗೆ ಇಗ್ನೋರ್ ಮಾಡ್ಬಿಟ್ಟಲ್ಲೋ. ಲೇ, ಒಂದು ಹೆಣ್ಮಗು ಈ ವಿಷಯದಲ್ಲಿ ಸುಳ್ಳು ಹೇಳ್ತಾಳೇನೋ, ಅದು ತಂದೆ ಹತ್ರ. ಒಂದು ವೇಳೆ ಅಲ್ಲ ಮೇಲೂ ಹೇಳಿದ ನಿಜ ಆದ್ರೆ ನೀನ್ ಎಂತ ದೊಡ್ಡ ತಪ್ಪು ಮಾಡ್ತೀಯ ಗೊತ್ತಾ? ಅಲ್ಲ, ಇಷ್ಟಕ್ಕೆ ಯಾವಾಗ ನೋಡಿದ್ರು ಅವರೇ ಕರ್ಕೊಂಡೋದ್ರು ಅಂತ ಹೇಳ್ತೀಯಲ್ಲ, ಅಲ್ ಮೇಲೂ ಒಬ್ಳೆ ಹೋಗಿರ್ಬೋದಲ್ವಾ? ಚಾನ್ಸ್ ಇದೆ ತಾನೆ. ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ? ನಿನಗೆ ಮನೆಗೂ ಕಾಲೇಜ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಎರಡೂ ಒಂದೇ ನಿನಗೆ. ಬರೀ ಅವಳನ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಿರ್ತೀಯ. ನೀನ್ ಅವಳ ಜೊತೆ ಕೂತ್ಕೊಂಡು ಮಾತಾಡೋ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋ. ಅಲ್ಲ, ನನಗೊತ್ತು ನೀನ್ ನಿನ್ ಮಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತ. ಆದ್ರೆ ಅವಳಿಗೆ ಗೊತ್ತಿಲ್ವೇ? ನೀನ್ ಹೇಳಿದ್ರೆ ತಾನೆ ಅವಳಿಗೆ ಗೊತ್ತಾಗೋದು. ನೋಡು, ಟು ಬಿ ಫ್ರ್ಯಾಂಕ್, ಆನೆಸ್ಟ್ ಆಗಿ ಹೇಳ್ತೀನಿ, ನಿನಗಿಂತ ಆ 3 ಹುಡುಗರೆ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ. ಒಂದು ಕೆಲಸ ಮಾಡೋಣ, ಉಲ್ಲಾಸ್ ಬದಲು ಪದ್ಮಾವತಿ ಹತ್ರ ಕೇಳೋಣವಾ? ಏಯ್, ತಲೆ ಕೆಟ್ಟಿದ್ದೇನೋ ನಿನಗೆ? ಅವ್ರು ನನಗೆ ಹೆಲ್ಪ್ ಮಾಡಕ್ ಬಂದು ಅವರು ಹಾಸ್ಪಿಟಲ್ನಲ್ಲಿದ್ದಾರೆ. ನನ್ನಿಂದಾಗಿ 10 ಲಕ್ಷ ಕಳ್ಕೊಂಡಿದ್ದಾರೆ. ಮತ್ತೆ ಅವ್ರ ಹತ್ರ ದುಡ್ಡು ಹೆಂಗೋ ಕೇಳೋದು? ನಿನ್ನ ಹತ್ರ ಇದಕ್ಕಿಂತ ಬೆಟರ್ ಆಪ್ಷನ್ ಇದೆಯಾ ಹೇಳು? ರಾತ್ರಿ ಅಲ್ಲ ಅಲ್ಲಿದ್ರು 30,000 ರೂಪಾಯಿ ಸಿಗ್ಲಿಲ್ಲ ನಮಗೆ. ರಾತ್ರಿ ಅಲ್ಲ, ಎಲ್ಲೋಗಿದ್ರು? ನಿಮ್ಮನ್ನೇ ಕೇಳ್ತಿರೋದು. ಆಚೆ ಹೋಗಿದ್ವಿ. ಆಚೆ ಅಂದ್ರೆ? ಆಚೆ ಅಂದ್ರೆ ಹೊರಗ. ಸ್ವಲ್ಪ ದಿನದಲ್ಲೇ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ. ನೀನ್ ಈಗನ ಸ್ವಲ್ಪ ಪಕ್ಕಕ್ಕಿಡೋ. ಆಯ್ತು ಬಿಡಪ್ಪ, ಒಬ್ನೇ ನಿಂತ್ಕೊಂಡು ಅಳ್ತಾರು, ಏನು ಮಾಡಕ್ಕಾಗಲ್ಲ. ನೀವಂತೂ ಫೋನ್ ಮಾಡ್ಲಿಲ್ಲ. ಅಟ್ಲೀಸ್ಟ್ ನಾನ್ ಫೋನ್ ಮಾಡ್ದಾಗಾದ್ರೂ ಎತ್ಬೇಕು ತಾನೆ. ಪಾವ್ ಬಾಜಿ ಚೆನ್ನಾಗಿರ್ಲಿಲ್ಲ. ನಿಮಗೆ ಅಂತಂದ್ಬಿಟ್ಟು ಕುಷ್ಕ ಬೋನ್ಲೆಸ್ ಕಬಾಬ್ ಪೀಸು ನಾನೇ ಹುಡುಕಿ ತಗೊಂಬಂದಿದ್ದೀನಿ. ಬರ್ಬೇಕು ತಾನೆ? ನೋಡಿಲಿ, ನೋಡು 9 ಗಂಟೆಗೆ ಫೋನ್ ಮಾಡಿದ್ದೀನಿ, ಎತ್ತಿಲ್ಲ. ನೋಡು 10 ಗಂಟೆಗೆ ತಿರ್ಗಾ ಮಾಡಿದ್ದೀನಿ, ಎತ್ತಬೇಕು ತಾನೆ? ಎತ್ತಿಲ್ಲ. ನೋಡಿಲಿ 12 ಗಂಟೆಗೆ ತಿರ್ಗಾ ಮಾಡಿದ್ದೀನಿ, ಅವಾಗಲೂ ರಿಸೀವ್ ಮಾಡಿಲ್ಲ. ರಾತ್ರಿ ಮಲಗೋಕ್ಕೂ ಮುಂಚೆ 2:15ಗೆ ತಿರ್ಗಾ ಮಾಡಿದೆ, ಅವಾಗಲೂ ಎತ್ತಿಲ್ಲ. ಇರೆಸ್ಪಾನ್ಸಿಬಲ್ ಫೆಲೋಸ್. ಲಾಸ್ಟ್ ಕಾಲ್ ಎಷ್ಟು ಗಂಟೆ ರಿಸೀವ್ ಮಾಡಿದ್ದು? 5:20. 5:20 ಗೆಲ್ಲಿದ್ವಿ. ಎಲ್ರೂ ಹೋಗ್ತಾ ಇದ್ದೀರಾ? ಸೀನು, ಏನಾಯ್ತಾ? ಎಲ್ಲಿ ಹೋಗ್ತಾ ಇದೆಯೋ ಸೀನು? ಹೋಗಿ ಬೇಗ ಬೇಗ. ಸೀನು, ಏನಾಯ್ತು? ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ದಂಗೆ. ಯಾವ ಮೊಬೈಲು? ಆ 3ರಲ್ಲಿ ಒಬ್ಬನ ಮೊಬೈಲು ಅಲ್ಲೇ ಕೆಳಗಡೆ ಬಿದ್ದಿದೆ. ಹಂಗಾರ ಫೋನ್ ಅಲ್ಲೇ ಬಿದ್ದೈತಿ ಅಂತಿ? ಒಂದ್ ವೇಳೆ ಪೊಲೀಸ್ನವ್ರಿಗೆ ಫೋನ್ ಸಿಕ್ಕ್ರ ನಮ್ಗಳ ಗತಿ ಏನಾಕೇತಿ? ಪೊಲೀಸ್ ಸಿಕ್ಕಿರಲ್ಲಪ್ಪ. ಸಿಕ್ಕಿದ್ರೆ ಈ ಸುತ್ತಿಗೆ ಫೋನ್ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಟ್ರ್ಯಾಕ್ ಮಾಡ್ಬೇಕಾಗಿತ್ತು. ಇನ್ನೂ ಮಾಡಿಲ್ಲ ಅಂದ್ರೆ ಅಲ್ಲೆಲ್ಲೋ ಬಿದ್ದಿರುತ್ತೆ. ಬೇಗ ಹೋಗೋಣ, ಫಾಸ್ಟ್ ಹೋಗೋಣ, ಫಾಸ್ಟ್ ಹೋಗು. ಸ್ವಲ್ಪ ಜಲ್ದಿ ನಡೀರಿ ಅಣ್ಣರೇ.
ಬೇಗ ನಡೆಯಲೇ ತಮ್ಮ. ಸ್ಟಾಪ್ ನಿಲ್ಸು ನಿಲ್ಸು. ಅವರು ಇಲ್ಲಿ ಸರ ನಿಲ್ಸಿಲ್ಲ. ಇಲ್ಲೇ ಎಲ್ಲೋ ಬಿದ್ದಿದ್ಯೋ. ಅವ್ರೇನೋ ಹುಡುಕ್ಲಿಕ್ಕತ್ತಾರಲೆ, ಫೋನೇ ಇರ್ಬೋದಾ? ಮೊದಲು ಫೋನ್ ಕಟ್ ಮಾಡಿ ಜಲ್ದಿ. ಲೇ, ನಿಂದ ನಂಬರಿಂದ ಫೋನ್ ಬರ್ಲಿಕ್ಕೆ ಹತ್ತೈತಿ. ಲೇ ಅವ ಫೋನ್ ಮಾಡ್ಲಿಕ್ಕತ್ತಾರಲೆ, ಏನ್ ಮಾಡೋಣ? ನನಗೆ ಗೊತ್ತಿರೋ ಹಾಗೆ ಮೊಬೈಲ್ ಅಂತದ್ದೇನು ಸಿಗ್ಲಿಲ್ಲ. ಪ್ರಾಪರ್ ಆಗಿ ಚೆಕ್ ಮಾಡಿದ್ಮೇಲೆ ನಾವು ಅಲ್ಲಿಂದ ಪ್ರೊಸೀಡ್ ಆಗೋದು. ಇಲ್ಲ ಸರ್, ಮೊಬೈಲ್ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ ಸರ್. ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ದಂಗೆ ಸರ್. ಯಾವುದಕ್ಕೆ ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ಬಟ್ ಐ ಆಮ್ ಶೋರ್ ಅಂತದ್ದೇನು ಅಲ್ಲಿ ಇರ್ಲಿಲ್ಲ. ಸರಿ ಸರ್. ಏನಂತೆ? ಇಲ್ಲೇನು ಸಿಕ್ಕಿಲ್ಲ ಅಂದ್ರು. ಮತ್ ನಿಂದ ನಂಬರಿಂದ ಫೋನು ಇಲ್ಲಿ ಅವನ ಕೈಯಾಗ ಫೋನೇ ಇಲ್ಲೋಪ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಪೊಲೀಸರು ಬರೋವರೆಗೂ ನಾನು ಇಲ್ಲೇ ಇದ್ದೆ. ಅವರೇನೋ ಇಲ್ಲ ಅಂತಿದ್ದಾರೆ. ನನಗೆ ಗೊತ್ತಿದ್ದಂಗೆ ಬೇರೆಯವ್ರು ಯಾರು ಇಲ್ಲಿಗೆ ಬಂದದನ್ನ ತಗೊಂಡೋಗೋದಕ್ಕೆ ಚಾನ್ಸೇ ಇಲ್ಲ. ಅವನ ಫೋನ್ ಮಾಡ್ತಿದ್ರ, ಅಲ್ಲೇನ್ ಹುಡುಕ್ಲಿಕ್ಕತ್ತಾನ? ಮತ್ತಾರು ಫೋನ್ ಮಾಡ್ತಿರೋದು? ಕೊಡಿಲ್ಲ ಒಂದು ನಿಮಿಷ. ತಿರುಪತಿ ಹಲೋ? ತಿರುಮಲ ವೆಂಕಟೇಶ ಪರಮಾತ್ಮನಯ್ಯ ಪರದೇಶಿ ನೀನಯ್ಯ. ಏಯ್ ಹಲೋ, ಯಾರೋ ನೀನು? ನಾನು ಯಾರಂತ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಕೇಳ್ಕೊಂಬರ್ತೀನಿ. ಯಾವನು? ಅವ ಹುಚ್ಚ ಕಣಲೆ. ಅವನೇ, ಆ ಹುಚ್ಚಾನೆ. ಏನೋ 100% ಅವನೇ ಕಣೋ. ಹೊರಡಿ. ಏನೋ ಮಾತಾಡ್ತಾ ಇದ್ಯಾ? ಇಲ್ಲಿ ಅವನ್ನ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಮೊಬೈಲ್ ಅವನೇ ತಗೊಂಡಿದ್ದಾನೆ. ನಡೆಯೋಣ, ನಡೀರಿ. ಪ್ಲೀಸ್ ಎಲ್ಲಿದೆಯೋ ಹೇಳೋ ಪ್ಲೀಸು. ನೀನೇ ಪ್ಲೀಸ್ ಕಣ. ಬಾ 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 ನನ್ ಕೈಲಿ ಏನೈತೆ ಅಂತ ಹೇಳಿ ನೋಡೋಣ. ಪ್ಲೀಸ್ ಹೇಳ. ಅಪ್ಪ, ಆ ಫೋನ್ ನಮ್ದೋ ತಮ್ಮ. ಯಾರ್ದ? ನಂದಪ್ಪ ತಮ್ಮ, ನಂದೋ. ಮತ್ ನನ್ ಪಾನ? ಅಯ್ಯೋ ಹುಚ್ಚು ತಮ್ಮ, ಆ ಫೋನ್ ನಂದೋಪ. ನಿನ್ ಫೋನ್ ನನಗೇನ್ ಗೊತ್ತೈತಿ? ನಿನ್ ಪಾನ್ ನನ್ನ ಹತ್ರ ಇದ್ರೆ ನೀನ್ ಯಾವ್ದ್ರಿಂದ ಮಾತಾಡ್ತಾ ಇದೀಯಾ? ಅಯ್ಯೋ ಲೇ, ಇದು ನನ್ನ ಫ್ರೆಂಡ್ ಫೋನ್ ಆಯ್ತು. ಇದು ನನ್ ಫ್ರೆಂಡ್ ಫೋನ್, ಅದಕ್ಕೆ ಮಾತಾಡ್ತಾ ಇದ್ದು. ಇರು, ಯಾವ್ದೋ ಗಾಡಿ ಬರ್ತಾ ಇದೆ, ಅದ್ರ ಕೆಳಗೆ ಇಟ್ಬಿಡ್ತೀನಿ. ಹುಷಾರು ಕಣ ತಮ್ಮ, ಫೋನ್ ಹುಷಾರಲ್ಲೇ. ಸರ್ ಅಂತೆಲ್ಲ ಕೆಡ್ದ ಮಾತಾಡ್ತೀಯ, ಆಮೇಲೆ ಏನು ಅಟೆ ಫೋನ್ ಹೊಡೆದಾಕ್ ಬಿಡ್ತೀನಿ. ಅಪ್ಪ, ನಾನು ಹುಷಾರು ಅನ್ಲಿಕ್ಕತ್ತೀನೋ ಬೈಲಿಕ್ಕತ್ತಿಲ್ಲ. ಅಯ್ಯೋ ಹಲೋ, ಆ ಫೋನ್ ನೀನೇ ಇಟ್ಕೊಳಪ್ಪ. ಕಾಲ್ ಲಿಸ್ಟಿಗೆ ಹೋಗಿ ಫಸ್ಟ್ ನಂಬರ್ ಹೇಳ್ತೀಯಾ? ನಂಬರ ಇರಿ ಹೇಳ್ತೀನಿ. ಬರ್ಕೊಳ. 740 740 540 530 530 850 850. ಲೇ 12 ನಂಬರ್ ಐತಲ್ಲೋ ನಿಮ್. ಏನೋ ಮಾಡೋದು ನಿನಗೆ? 650 ಇನ್ನೂ ಆಯ್ತು. ಲೇ ಏನ್ ಹೇಳಿಕತ್ತಿದ್ಯೋ? ಚೈತನ್ಯ ಕಾಲೇಜು ರ್ಯಾಂಕ್ ಬಂದ್ರು ಮಾರ್ಕ್ಸ್ ಕಣ. ಅಪ್ಪ, ನಾವು ಕೇಳಿದ ಫೋನ್ ನಂಬರ್ ಅಲ್ಲೇ. ಹಂಗಾರ ಇದಲ್ವಾ? ಹಂಗಾರ ಪೇಪರ್ ಲೆಕ್ಕವ್ರಿ ಕೇಳ್ಕೊಂಬರ್ತೀನಿ. ಫೋನಲ್ಲಿ ಎಲ್ಲಿ ಹೋಗ್ಬೇಡ ಆಯ್ತಾ? ಪಕ್ಕದಲ್ಲಿ ಯಾರವ್ರೆ ಕೇಳ್ಕೊಂಬರ್ತೀನಿ. ಹೋಗಿ ಹುಡ್ಕೊಂಡು ಇದು ಅಲ್ಲಂದ್ರೆ ಫೋನ್ ನಂಬರ್ ಎಲ್ಲಿ ಹುಡ್ಕೋದು?